ನಮ್ಮ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಕೆಟ್ಟು ಹೋಗಿದೆ, ನೆಗೆದು ಬಿದ್ದು ಹೋಗಿದೆ ಅನ್ನಲಿಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಇನ್ನೊಂದಿಲ್ಲ. ಅಲ್ಲ, ಹಾಕುವಂಥ ದ್ರಾವಣ, ನಾವೇನು ಸ್ವಲ್ಪ ಸುಸ್ತಾದ ತಕ್ಷಣ, ಊಟ ಸೇರಿಲ್ಲ ಅಂದ ತಕ್ಷಣ ನಾವು ಗ್ಲೂಕೋಸ್ ಹಾಕೊಂಬರ್ತೀವಿ, ಗ್ಲೂಕೋಸ್ ಹಾಕಿಸ್ತೀವಿ ಅಂತ ಅಂತೀವಲ್ಲ ನಾವು, ಅದು ಎಷ್ಟರ ಮಟ್ಟಿಗೆ ಅದರಲ್ಲೇ ಕಲಬೆರಕೆ ಇತ್ತು ಅಂತಂದರೆ, ಅದು ಸಂಬಂಧಪಟ್ಟಂಥವ್ರಿಗೆ ಗೊತ್ತೇ ಆಗಲಿಲ್ಲ ಅಂತಂದರೆ, ಒಬ್ಬರಾದ ಮೇಲೊಬ್ಬರು ಬಾಣಂತಿಯರು ಸಾಯ್ತಾ ಬಿದ್ದಿದ್ದಾರೆ ಅಂತಂತಂದರೆ ಗತಿ ಏನ್ರಿ? ಜೀವಕ್ಕೆ ಬೆಲೆ ಇಲ್ವಾ? ಒಬ್ಬ ಬಾಣಂತಿ ಸಾಯ್ತಾಳೆ ಅಂತಂತಂದರೆ 2 ಜೀವ ಕೊಂದಂಗೆ ನೀವು. ಅಷ್ಟೇ ಅಲ್ಲ, ಅವ್ರ ಮನೆ ಕತ್ಲಾದಂಗೆ ಅಂತ ಅರ್ಥ. ಬ್ಯಾಕ್ ಟು ಬ್ಯಾಕ್ ಈ ರೀತಿ ಆಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ 5 ಜನ ಸಾವನ್ನಪ್ಪಿದ್ದಾರೆ ಇಲ್ಲಿ ತನಕ. ಇನ್ನೊಂದು ಬೇರೆ ಪ್ರತ್ಯೇಕ ಘಟನೆ ಸೇರಿದಂಗೆ ಒಟ್ಟು 6 ಜನ. ಯಾವ ಸ್ಥಿತಿಯಲ್ಲಿ ಬದುಕ್ತಾ ಇದ್ದೀವಿ ನಾವು? ಎಂಥ ದರಿದ್ರ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ ನಾವು? ಇವತ್ತು ಮತ್ತೊಬ್ಬರು ಸಾವನ್ನಪ್ಪಿದ್ದಾರೆ. ಕೂಡ್ಲಿಗಿ ಮೂಲದ ಯುವತಿ ಸುಮಯಾ, ಆಕೆ ಹೆಸರು. ಸಿಸೇರಿಯನ್ ಆಗಿತ್ತು. ಆಕೆಗೆ ಕಿಡ್ನಿ ಸಮಸ್ಯೆ ಕೂಡ ಇತ್ತಂತೆ. ಪ್ರಶ್ನೆ ಬೇರೆ. ಒಂದಾದ್ಮೇಲೆ ಒಂದು ಸಾವು, ಒಂದಾದ್ಮೇಲೆ ಒಂದು ಸಾವು. ಐದು ಜನರನ್ನ ಬಲಿ ಹಾಕಲಾಗಿದೆ ಇಲ್ಲಿ ತನಕ. 5 ಜನರನ್ನ. 5 ಅಂದ್ರೆ 10. ಒಳಗಡೆ ಜೀವ ಒಂದಿತ್ತು, 2 ಇದ್ದುವೋ ಗೊತ್ತಿಲ್ಲ. ಇನ್ನು ಯಾವ ಇದ್ರ ಮೇಲೆ ಈ ಸರ್ಕಾರಿ ಆಸ್ಪತ್ರೆಗಳನ್ನು ನಂಬೇಕ್ರಿ? ಎಂಥ ದರಿದ್ರ ವ್ಯವಸ್ಥೆ ನಮ್ಮದು. ಸಂಬಂಧಪಟ್ಟಂಥ ಮಂತ್ರಿಗಳನ್ನು ಸಂಪರ್ಕ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಬಹುಶಃ ದಿನೇಶ್ ಗುಂಡೂರಾವ್ ಇನ್ನು ಸ್ವಲ್ಪ ಹೊತ್ತಿಗೆ ನಮ್ಮ ಜೊತೆಗೆ ನೇರವಾಗಿ ಮಾತಾಡಬಹುದು ಅಥವಾ ದೂರವಾಣಿ ಮುಖಾಂತರ ಮಾತಾಡಬಹುದು. ಒಂದು ಸರಿ ಇಂಥ ಘಟನಾವಳಿಗಳು ಆದಂಥ ಸಂದರ್ಭದಲ್ಲಿ ಇಡೀ ವ್ಯವಸ್ಥೆ ಎಚ್ಚೆತ್ತುಕೊಳ್ಳೋಕ್ಕಾಗಲ್ವಾ? ಎಚ್ಚೆತ್ತುಕೊಳ್ಳೋಕ್ಕಾಗಲ್ವಾ ಒಂದು ವ್ಯವಸ್ಥೆ? ಏನು ನೀವೇನು ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ಇದ್ದೀರಾ? ನೋಡೋಣ ಅಂತ ಹೇಳಿ ಅಂತ ಪ್ರಯೋಗ ಮಾಡ್ತಾ ಇದ್ದೀರಾ? ಪ್ರಯೋಗ ಪಶುಗಳು ಇವರು ಬಾಣಂತಿಯರು. ಗರ್ಭಿಣಿಯರು, ಬಾಣಂತಿಯರು ಸತ್ರ ನಾನು ಹೇಳ್ತಾ ಇದ್ದೆ. ಗರ್ಭಿಣಿಯರು ಹೋದರೆ ಹೊಟ್ಟೆಯೊಳಗಡೆ ಒಂದು ಮಗು ಇರುತ್ತೆ. ಬಾಣಂತಿಯರು ಹೋದರೆ ಮುಗಿದೋಯ್ತು ಕತೆ, ಮುಗಿದೋಯ್ತು. ತಾಯಿ ಇಲ್ಲದ ಮನೆ ಕತ್ತಲು. ಇನ್ನು ಆ ದೇವರೇ ಅಂತ ಕಣ್ಣು ಬಿಟ್ಟಂಥ ಮಗು, ಅದು ಕಣ್ಣು ಬಿಟ್ಟಾಗಿನಿಂದ ತಾಯಿನೇ ಇಲ್ಲ, ಮುಗಿದು ಕತೆ. ಈಗ ಮತ್ತೊಬ್ಬಾಕೆ ಸಾವನ್ನಪ್ಪಿದ್ದಾರೆ. ನವೆಂಬರ್ 10ನೇ ತಾರೀಕು 9 ಬಾಣಂತಿಯರಿಗೆ ಹೆರಿಗೆ ಆಗುತ್ತೆ. ಅದರ ವಿವರಗಳನ್ನು ಕೊಡ್ತಾ ಇದೀವಿ ನಾವು. IV ದ್ರಾವಣ ಹಾಕಿದಂತ 2 ಗಂಟೆ ಒಳಗಡೆನೇ ಅಸ್ವಸ್ಥರಾಗ್ಬಿಡ್ತಾರೆ. 9 ಮಂದಿ ಕೂಡ ಸಿಸೇರಿಯನ್ ಒಳಪಟ್ಟಿರ್ತಾರೆ. ನಂದಿನಿ, ಲಲಿತಮ್ಮ, ಸುಮಯಾ, ರೋಜಾ, ಮುಸ್ಕಾನ್ ಮತ್ತೆ ಅಮೃತ, ಮಹಾಲಕ್ಷ್ಮಿ, ರಾಜೇಶ್ವರಿ, ಸುಮಲತಾ. ಇವರೆಲ್ಲರಿಗೂ ಕೂಡ ಒಂದೇ ದಿನ ಸಿಸೇರಿಯನ್ ಆಗಿರುತ್ತೆ. 12ರಂದು ಲಲಿತಮ್ಮ, ನಂದಿನಿ, 13ನೇ ತಾರೀಕು ಮತ್ತೊಬ್ಬಾಕೆ, 25ಕ್ಕೆ ಮುಸ್ಕಾನ್, ಡಿಸೆಂಬರ್ 5ಕ್ಕೆ ಸುಮಯಾ ಸಾವನ್ನಪ್ಪಿರೋದು. ಯಾಕೋ ಇನ್ನೊಂದು 4 ಜನರ ಅದೃಷ್ಟ ಚೆನ್ನಾಗಿತ್ತು, ಡಿಸ್ಚಾರ್ಜ್ ಆಗಿದ್ದಾರೆ. ಅಲ್ಲಿನ ವೈದ್ಯಾಧಿಕಾರಿಗಳು ಹೇಳ್ತಾರೆ, ಇಲ್ಲ ಅವ್ರೇನು ಪೂರೈಕೆ ಮಾಡಿದ್ರಲ್ಲ, ಆ ಪೂರೈಕೆ ಮಾಡಿರುವಂಥ ದ್ರಾವಣವೇ ಸರಿ ಇಲ್ಲ ಅಂತ. ಅಂದರೆ ನಾವೆಂಥ ಕೆಟ್ಟ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ ನಾವು. ಎಂಥ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ ನಾವು. ಒಂದು ತಾಯಿಯ ಜೀವಕ್ಕೆ ಬೆಲೆ ಇಲ್ವಾ? ಬೆಲೆ ಇಲ್ವಾ ಒಂದು ತಾಯಿ ಜೀವಕ್ಕೆ? ತಾನು ಮಗುವನ್ನು ಹೊಟ್ಟೆ ಒಳಗಡೆ ಇಟ್ಕೊಂಡು 9 ತಿಂಗಳು ಆಕೆ ಅಲ್ಲಿ ಪೋಷಣೆ ಮಾಡಿ, 9 ತಿಂಗಳು ಒಳಗೇನೆ, ಅದಾದ ನಂತರ ವಿಪರೀತವಾದ ನೋವಿನ ಮುಖಾಂತರ ಆ ಮಗುವಿಗೆ ಜನ್ಮ ಕೊಡ್ತಾಳಲ್ಲ ತಾಯಿ, ಅಂಥ ತಾಯಿಯನ್ನೇ ನಾವು ಕೊಂದುಬಿಟ್ರೆ ಇನ್ನೇನು ರೀ? ಇನ್ನೇನು ಕತೆ? ಸ್ಕ್ರೀನ್ನ ಎಡಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ, ವಿವರಗಳನ್ನು ಕೊಡ್ತಾ ಇದ್ದೀವಿ ನಾವು. ಬಾಣಂತಿಯರ ಸರಣಿ ಸಾವು ಯಾವ ರೀತಿ ಆಯಿತು ಅಂಥೇಳಿ ಅಂತ. ಏನು ಮಾಡ್ತಾ ಇದೆ ನಮ್ಮ ವ್ಯವಸ್ಥೆ? ನಾನು ಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೀನಿ. ನಾನು ಏನು ಮಾಡ್ತಾ ಇದೆ ನಿಮ್ಮ ಇಲಾಖೆ? ಯಾಕೆ ಈ ರೀತಿ ಆಗ್ತಾ ಇದೆ? ಇದನ್ನೆಲ್ಲ ಹೆಂಗೆ ಸಹಿಸ್ಕೊಂಡಿದ್ದೀರಿ? ಇದ್ರ ಬಗ್ಗೆ ಯಾವ ತನಿಖೆ ಮಾಡ್ತಾ ಇದ್ದೀರಿ ದಿನೇಶ್ ಗುಂಡೂರಾವ್ ಅವರೇ? ಇದಕ್ಕೆ ಸಂಬಂಧಪಟ್ಟಂಗೆ ಯಾರ್ಯಾರ ವಿರುದ್ಧ ಕ್ರಮ ಜರುಗಿಸಿದಿರಿ ಇಲ್ಲಿ ತನಕ? ಇನ್ನೆಷ್ಟು ಜನ ಸಾಯಬೇಕು?
ನವೆಂಬರ್ 10ನೇ ತಾರೀಕು ಲಲಿತಮ್ಮ ಅನ್ನುವಂತಾಕೆ ಮನೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ದಿನೇಶಿ, ನೋಡ್ತಾ ಇದ್ದೀರಿ ನೀವು, ಇದನ್ನು ಕ್ಷಮಿಸಲಿಕ್ಕೆ ಸಾಧ್ಯವೇ ಇಲ್ಲ ಸರ್. ಸಾಲು ಸಾಲು ಬಾಣಂತಿಯರು ಸಾಯ್ತಾ ಇದ್ದಾರೆ ಸರ್. ಏನು ಅರ್ಥ ಇದು? ಏನು ನಡೀತಾ ಇದೆ ದಿನೇಶ್ ಗುಂಡೂರಾವ್ರೆ? CM ಅವ್ರ ಲೆವೆಲ್ ಅಲ್ಲಿ ಮೀಟಿಂಗ್ ಮಾಡಿ ಎಲ್ಲ ಮಾಡಿದ್ವಲ್ಲ. ಈಗ ನಮ್ಮ ಅನುಮಾನ ಇರುವಂತದ್ದು ಒಂದು ಕಂಪನಿ ಏನು ಸರಬರಾಜು ಮಾಡಿದ್ದಾರೆ ರಿಂಗರ್ ಲ್ಯಾಕ್ಟೇಟ್, ಅದ್ರ ಮೇಲೆ ಅನುಮಾನ ಇದೆ. ನಾವು ಟೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಹಿಂದೆ ಅವಾಗ ನಾವು ಅದು ಸರಿ ಇಲ್ಲ ಅಂತ ಬಂದಾಗ ಅವರು ಬ್ಲಾಕ್ ಲಿಸ್ಟ್ ಮಾಡಿತ್ತು. ಅವಾಗ ಅವ್ರು ಕೋರ್ಟ್ಗೆ ಹೋಗಿ ಸ್ಟೇ ತಂದು ಆಮೇಲೆ ಮತ್ತೆ ಸೆಂಟ್ರಲ್ ಲ್ಯಾಬ್ ಕಳಿಸಿದಾಗ ಸೆಂಟ್ರಲ್ ಲ್ಯಾಬ್ ಸರಿ ಇದೆ ಅಂತಾನೆ ಅವ್ರ ಪರವಾಗಿ ಹೇಳ್ಬಿಟ್ಟಿತ್ತು. ಈಗ ಮತ್ತೆ ನಾವು ಎಲ್ಲ ಬೇರೆದೆಲ್ಲ ಟೆಸ್ಟ್ ಮಾಡಿಸಿದಾಗ ನಾವು ಲ್ಯಾಬ್ ಕಳಿಸಿದ್ರು. ದಿನೇಶ್ ಕಳಿಸ್ತಾ ಇದೆಯಾ? ಧ್ವನಿ ಕಳಿಸ್ತಾ ಇದೆಯಾ? ಕಂಪನಿಗಳಿಗೆ ಪ್ರೊಟೆಕ್ಷನ್ ಸಿಕ್ಕುವಂತ ರೀತಿಯಲ್ಲಿ ನಮ್ಮ ಸಿಸ್ಟಮ್ ವರ್ಕ್ ಆಗ್ತಾ ಇದೆ ಎಲ್ಲಾ ಕಡೆ. ಅದು ನಮ್ಮ ಲ್ಯಾಬ್ಗಳಾಗಿ ರೆಗ್ಯುಲೇಟರಿ ಮೆಕ್ಯಾನಿಸಮ್ ಆಗಿರ್ಬೋದು, ಕೇಂದ್ರದ ರೆಗ್ಯುಲೇಟರಿ ಮೆಕ್ಯಾನಿಸಮ್ ಆಗಿರ್ಬೋದು, ಎಲ್ಲಾ ಸಿಸ್ಟಮ್ ನಮ್ಮ ದೇಶದಲ್ಲಿ ಈ ಡ್ರಗ್ ಕ್ವಾಲಿಟಿ, ಡ್ರಗ್ಸ್ ಇದ್ರ ಬಗ್ಗೆ ನಾವು ನೋಡಿದಾಗ ನೆನ್ನೆ ಡೆಕ್ಲರ್ ಒಂದು ಒಳ್ಳೆ ಆರ್ಟಿಕಲ್ ಬರ್ತಿದ್ದಾರೆ. ಯಾವ ರೀತಿಯಾಗಿ ಇವತ್ತು ಈ ರೆಗ್ಯುಲೇಟರಿ ಮೆಕ್ಯಾನಿಸಮ್ಸ್, ಚೆಕ್ಸ್ ಎಲ್ಲ ಈ ಫಾರ್ಮಾ ಕಂಪನೀಸ್ಗೆ ಪ್ರೊಟೆಕ್ಷನ್ ಮಾಡುವಂತದಕ್ಕೆ ಅನುಕೂಲ ಮಾಡುವಂತದಕ್ಕೆ ಆಗ್ತಾ ಇದೆ ಹೊರತು ಸರ್ ಆ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ನಾವು ಮೇಂಟೈನ್ ತಗೊಳ್ಳೋದಕ್ಕೆ ಈಗ ಬಹಳ ತರ ದಿನೇಶ್ ನಾನು ಒಂದು ಮಾತನ್ನು ಆರಂಭದಲ್ಲಿ ಒಂದು ನಿಮಿಷ ಹೇಳ್ಬಿಡ್ತೀನಿ ನಾನು. ದಿನೇಶ್, ಏನು ಅಂತಂದರೆ ನಿಮ್ಮ ಬಗ್ಗೆ ನಮಗೆ ತುಂಬ ಗೌರವ ಇದೆ. ಯಾಕಂದರೆ ನೀವು ಈ ಸ್ಟ್ರೋಕ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವು ಫ್ರೀ ಇಂಜೆಕ್ಷನನ್ನು ನೀವು ಕೊಡ್ತಾ ಇದ್ದೀರಿ. ಜೊತೆಗೆ ಏನಂದರೆ ಹಾರ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ನೀವು ಫ್ರೀ ವ್ಯಾಕ್ಸಿನ್ ನೀವು ಕೊಡ್ತಾ ಇದ್ದೀರಿ. ಇದಕ್ಕೆ ನಾವು ಅಭಿನಂದಿಸಿದ್ದೀವಿ ನಾವು ಟಿ ವಿನಿಂದ. ಆದರೆ ಒಂದು ಸಂಗತಿ ಮಾತಾಡೋಣ ದಿನೇಶ್, ನಮ್ಮ ಮನೆಗಳಲ್ಲಿ ಈ ರೀತಿ ಆದರೆ ಸಹಿಸ್ಕೋತೀವ ಸರ್? ಇಲ್ಲ ಇಲ್ಲ, ಸಹಿಸ್ಕೊಳಕ್ ಆಗುತ್ತಾ ಸರ್? ಆಗುತ್ತೆ, ಸಹಿಸ್ಕೊಳಕ್. ಮತ್ತೆ ಯಾವ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದೀವಿ ಸರ್? ಸಹಿಸ್ಕೊಳಕ್ ಆಗೋದಿಲ್ಲ. ನಮ್ಮ ಸಿಸ್ಟಮ್ಸ್ ಅಲ್ಲೂ ಕೂಡ ಎಲ್ಲೆಲ್ಲಿ ನ್ಯೂನತೆಗಳಿದೆ ಈಗ ನಾವು ಅದನ್ನೆಲ್ಲ ಐಡೆಂಟಿಫೈ ಮಾಡ್ತಾ ಇದೀವಿ. ಯಾಕಂದ್ರೆ KSMSCL ನಮ್ಮ ಕಂಪನಿ ಏನಿದೆ ಡ್ರಗ್ಸ್ ನ ಪ್ರೊಕ್ಯೂರ್ಮೆಂಟ್ ಮಾಡುವಂತದ್ದು, ಅಲ್ಲಿರುವಂತ ಏನೇನು ನ್ಯೂನತೆಗಳಿದೆ. ಯಾಕಂದ್ರೆ ಅಲ್ಲಿ ಇದುವರೆಗೂ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಯಾವ FD ಬಂದ್ರು ಕೂಡ 4 ತಿಂಗಳು 6 ತಿಂಗಳು 10 ತಿಂಗಳು ಇದ್ಬಿಟ್ಟು ಹೋಗ್ತಾ ಇರ್ತಾರೆ. ಯಾವ ಮೆಡಿಕಲ್ ಸಪ್ಲೈಸ್ ನಾವ್ ಏನ್ ಖರೀದಿ ಮಾಡ್ತೀವಲ್ಲ ಕಾರ್ಪೊರೇಷನ್, ಕಳೆದ ಎಷ್ಟೋ ವರ್ಷಗಳಿಂದ ಒಳ್ಳೆಯವರು ಅಲ್ಲಿ ಬಂದು ಕೂತ್ಕೊಂಡು ಅದನ್ನ ಸರಿಪಡಿಸ್ತಕ್ಕಂಥದ್ದಕ್ಕೆ ಕ್ರಮಗಳೇ ಸರಿಯಾಗಿ ಆಗಿಲ್ಲ. ಸೊ ಅದನ್ನ ನಾವು ಮಾಡ್ಬೇಕು. ಯಾಕಂದ್ರೆ ಪ್ರತಿಯೊಂದು ನಮ್ಗೆ ಇದು ಗೊತ್ತಾಗಿರುವಂತದ್ದು, ಎಷ್ಟು ಗೊತ್ತಿಲ್ಲದೆ ಇರೋದು ಎಷ್ಟಾಗ್ತಾ ಇದ್ದು ನಮ್ಗೆ ಏನು ಗೊತ್ತಾಗ್ನವ್ರೆ. ಇದು ಯಾವ್ದು ಗೊತ್ತಾಯ್ತು ಒಂದೇ ಕಡೆ 3-4 ಸಾವಾಯ್ತು, ನಮ್ಗೆ ಸಡನ್ ಆಗಿ ಎಚ್ಚರಿಕೆ ಆಯ್ತು. ಸರ್, ಈ ರೀತಿ ಸಾವು ಆದ್ಮೇಲೆ ಯಾವ ಕ್ರಮ ಕೈಗೊಂಡಿದ್ದೀರಿ? ಈಗ ಯಾವ್ಯಾವ ಈ ಕಂಪನಿಗಳ ಬಗ್ಗೆ ನೀವು ತನಿಖೆಗೆ ಆದೇಶ ಮಾಡಿದಿರಿ? ಯಾವ್ಯಾವ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಂಡಿದ್ದೀರಿ? ಈ ರೀತಿ ಘಟನಾವಳಿಗಳು ಮರುಕಳಿಸದ ಹಾಗೆ ನಿಮ್ಮ ಕ್ರಮಗಳೇನು? ದಿನೇಶ್, ಅದನ್ನ ಬಯಸ್ತಾ ಇದೆ ರಾಜ್ಯ ಕೇಳಲಿಕ್ಕೆ. ಅದು ಈಗ ನಾವು ಈಗಾಗಲೇ ನಮ್ಮ ಡ್ರಗ್ ಕಂಟ್ರೋಲ್ ನ ಸಸ್ಪೆಂಡ್ ಮಾಡಿದೀವಿ, ನಮ್ಮ MDಗೆ ಅವ್ರು ನೋಟಿಸ್ ಕೊಟ್ಟಿದ್ದೀವಿ. ಆಮೇಲೆ ಆ ಕಂಪನಿ ಮೇಲೆ ನಾವು ಈಗಾಗಲೇ ಪ್ರಾಸಿಕ್ಯೂಟ್ ಮಾಡೋದಕ್ಕೆ ನಾವು ಆಕ್ಷನ್ ತಗೊಳ್ತಾ ಇದೀವಿ. ಅವರು ವೆಸ್ಟ್ ಬೆಂಗಾಲ್ಗೂ ವಿಸಿಟ್ ಮಾಡಿದ್ದಾರೆ, ಮೊನ್ನೆ ಹೋಗಿದ್ದಾರೆ ವೆಸ್ಟ್ ಬೆಂಗಾಲ್ಗೆ. ಯಾಕಂದ್ರೆ ನಾವು ಪ್ರಾಸಿಕ್ಯೂಷನ್ ಫೈಲ್ ಮಾಡೋದಕ್ಕೆ ಮುಂಚೆ ಆ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇನ್ಸ್ಪೆಕ್ಟ್ ಮಾಡಬೇಕು. ಸೊ ಅಲ್ಲಿ ಹೋಗ್ಬಿಟ್ಟು ನೋಡ್ಬಿಟ್ಟು ಈಗ ಬಂದು ಈಗ ಪ್ರಾಸಿಕ್ಯೂಷನ್ಗೆ ನಾವು ಪಶ್ಚಿಮ ಬಂಗ ಕಂಪನಿ ಮತ್ತೆ ಅವ್ರದೆಲ್ಲ ಐಟಮ್ಸ್ ಏನೇನ್ ಸಪ್ಲೈ ಮಾಡಿದಾರೆ ನಮ್ಗೆ ಅದೆಲ್ಲ ಸೀಸ್ ಮಾಡಿ ಅಂದ್ರೆ ಹೋಲ್ಡ್ ಮಾಡಿದೀವಿ. ಇದು ಒಂದೇ ಅಲ್ಲ, ಬೇರೆ ಏನೇನ್ ನಮ್ಗೆ ಸಪ್ಲೈ ಮಾಡಿದ್ದಾರೆ ಅದನ್ನು ಕೂಡ ವಿತರಣೆ ಮಾಡಬಾರ್ದು ಅಂತ ನಾವು ಎಲ್ಲ ಕಡೆ ಅದನ್ನ ಸ್ಟಾಪ್ ಮಾಡಿಸಿದೀವಿ. ಆಮೇಲೆ ಇದನ್ನೆಲ್ಲ ಕೂಡ ನಾವು ಅವತ್ತೇನೆ ಯಾವತ್ತು ಇನ್ಸಿಡೆಂಟ್ ಆಯ್ತು ಬಳ್ಳಾರಿ, ಅವತ್ತೇನೆ ನಾವು ಎಲ್ಲ ಕಡೆ ದ್ರವ್ಯಗಳೇನಿದೆ, IV ಫ್ಲೂಯಿಡ್ ಏನಿದೆ ಎಲ್ಲೂ ಯೂಸ್ ಮಾಡಬಾರ್ದು ಅಂತ ಮಾಡಿದೀವಿ. ಆ ಕಂಪನಿ ಮೇಲೆ ಪ್ರಾಸಿಕ್ಯೂಷನ್ ಮಾಡ್ತಾ ಇದೀವಿ. ಆಮೇಲೆ ಈ ಲ್ಯಾಬ್ಗಳೇನಿದೆ, ಈಗ ಸೆಂಟ್ರಲ್ ಡ್ರಗ್ ಲ್ಯಾಬ್ ನಾವು ನೆಗೆಟಿವ್ ಹೇಳಿದನ್ನು ಅವರು ಸರಿ ಇದೆ ಅಂತ ಹೇಳ್ಬಿಡ್ತಾರೆ. ಮತ್ತೆ NABL ಅಕ್ರೆಡಿಟೆಡ್ ಲ್ಯಾಬ್ಸ್ ಅವ್ರ ಮೇಲೆ ನಾವು ಏನ್ ಕಾನೂನು ಕ್ರಮ ತಗೊಳ್ಬೇಕು ಅಥವಾ ಹೇಗೆ ಮಾಡ್ಬೇಕು ಅಂತ ಅದನ್ನು ಕೂಡ ನಾವು ಡ್ರಗ್ ಕಂಟ್ರೋಲ್ ಆಫ್ ಇಂಡಿಯಾ ಅವ್ರಿಗೂ ಪತ್ರ ಬರ್ತಿದೀವಿ. ಯಾಕಂದ್ರೆ ಇದೆಲ್ಲ ಅವ್ರಿಗೆ ಸೇರುವಂತದ್ದು ಸೆಂಟ್ರಲ್ ಲ್ಯಾಬ್. ಸೊ ಅದ್ರ ಮೇಲೆ ಕೂಡ ಕಾನೂನು ಕ್ರಮ ತಗೊಳ್ತಕ್ಕಂಥದಕ್ಕೆ ಅದನ್ನ ನಮ್ಮ ಇವರು ನೋಡ್ತಾ ಇದ್ದಾರೆ ಯಾವ ತರ ಕ್ರಮಗಳು ತಗೊಳ್ಬೇಕು ಅವ್ರ ಮೇಲೆ ಅಂತ. ಸೊ ಈಗ ನಮ್ಮ ಈ ತರ ಇದೆ, ಇದು ನಿಜವಾಗ್ಲೂ ನಮ್ಗೆ ಏನಾಗ್ತದೆ, ಒಬ್ಬ ಈ ತರ ಯಾವ್ದೋ ಒಂದು ನೈಜ ಕಾರಣಗಳಿಂದ ತೀರೋದ್ರೆ ನಾವು ಏನು ಮಾಡಕ್ಕಾಗ್ಲಿಲ್ಲ ಅಂತ ಹೇಳ್ಬೋದು. ಆದ್ರೆ ಇದು ಪಾಪ ಒಳ್ಳೆ ಆರೋಗ್ಯವಾಗಿದ್ದಂತ ಜನ ಈ ಒಂದು ಔಷಧಿ ಅಥವಾ ಯಾವ್ದೋ ಒಂದು ನೆಗ್ಲಿಜೆನ್ಸ್ ತೀರೋಗ್ಬಿಟ್ರೆ ನಾವು ಅದಕ್ಕೆ ಏನ್ ಹೇಳ್ಬೇಕು ಅಂತ ನಂಗೆ ಅರ್ಥ ಆಗಲ್ಲ. ಯಾಕಂದ್ರೆ ಇದು ಒಂಥರ
ಬಹಳ ದುಃಖಕರ ಮತ್ತು ನಮ್ಗೊಂಥರ ಉತ್ತರ ಕೊಡೋದೇ ಕಷ್ಟ ಆಯ್ತು. ಯಾಕಂದ್ರೆ ಇದು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ಅಂತೂ ಆಗ್ಬೇಕು. ಯಾಕೆ ಇಂಥದಕ್ಕೆಲ್ಲ ಸಹಿಸ್ಕೋಬಾರ್ದು. ನಮ್ಮ ದೇಶದಲ್ಲಿ ನಾವು ಸಹಿಸ್ಕೊಂಡ್ಬಿಡ್ತೀವಿ ಇಂಥದಕ್ಕೆಲ್ಲ. ಇಲ್ಲ, ನಾನು ಒಂದು ಮಾತು ಹೇಳ್ತೀನಿ ಸರ್, ಟಿವಿ ಮುಖಾಂತರ ಏನು ಅಂದ್ರೆ, ದಯವಿಟ್ಟು ಈ ಬೇರೆ ಬೇರೆ ಕಡೆಗೂ ಕೂಡ ಈ ಕಂಪನಿಯ ಔಷಧಿಗಳೇನಾದ್ರೂ ಸಪ್ಲೈ ಆಗಿದ್ರೆ ದಯಮಾಡಿ ನಿಲ್ಲಿಸಿ. ನಂಬರ್ 1. ನಂಬರ್ 2, ಬಡಬಗ್ಗರು ಸಾಯ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ. ದಿನೇಶ್ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ದಯವಿಟ್ಟು ಅವರಿಗೆ ಪರಿಹಾರ ಒದಗಿಸ್ಕೊಡ್ಬೇಕು ನೀವು. ದಟ್ ಇಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ದಿನೇಶ್. ಈಗಾಗಲೇ ನಾವು ಕೆಲವ್ರಿಗೆ ಪರಿಹಾರ ಘೋಷಣೆ ಮಾಡಿದ್ವಿ, ಬಟ್ ನಮ್ಗೆ ಈಗ ಅಧಿಕೃತವಾದಂತ ರಿಪೋರ್ಟ್ ಗಳೆಲ್ಲ ತಗೊಂಡು ಆಮೇಲೆ ನಂತರ ಅದೇನ್ ಕ್ರಮ ತಗೊಳ್ಬೇಕು, ಖಂಡಿತ ನಾವು ಪರಿಹಾರ ಕೂಡ ಕೊಡಿಸ್ತೀವಿ. ಪರಿಹಾರ ಕೊಡೋದು ದಟ್ ಗೌರ್ಮೆಂಟ್ಗೆ ಅದಿತ್ತು ತುಂಬಾ ಕಷ್ಟದ ಕೆಲಸ ಆಗದೆ ಇರ್ಬೋದು, ಆದ್ರೆ ನಮ್ಗೆ ಅದಕ್ಕಿಂತ ಇನ್ನೊಂದು ಆಗ್ಬಾರ್ದಲ್ಲ. ಆಗ್ಬಾರ್ದು. ಇದಾಗಿದ್ದಕ್ಕೆ ಯಾರು ಹೊಣೆ, ಅದಕ್ಕೂ ಕೂಡ ನಾವು ಎರಡೂ ಹಾಕ್ಬೇಕು. ಇದಾಗಿದ್ದಕ್ಕೆ ಏನೇನು ಯಾರು ಹೊಣೆಗಾರಿಕೆ, ಎಲ್ಲಿ ತಪ್ಪಾಯ್ತು, ಯಾರು ತಪ್ಪು ಮಾಡಿದ್ರು, ಯಾರು ನೆಗ್ಲಿಜೆನ್ಸ್ ಮಾಡಿದ್ರು, ಮತ್ತು ಆ ಕಂಪನಿಯವರು ಈ ತರ ನಾವು ಒಳ್ಳೆ ರೀತಿಯಲ್ಲಿ ಅವರು ತಯಾರಿಕೆ ಮಾಡದೆ ಹೋದ್ರೆ ಏನೇನು ಅನಾಹುತಗಳಾಗ್ಬೋದು ಅಂತ ಅದ್ರ ಬಗ್ಗೆನೂ ನಾವು ಅವ್ರ ಮೇಲೆ ಆಕ್ಷನ್ ತಗೊಳ್ಬೇಕಾಗ್ತದೆ. ಮಾಡ್ತಾ ಇದೀವಿ, ಕಾನೂನಿನ ಹೋರಾಟವನ್ನು ಮಾಡ್ತೀವಿ. ಮತ್ತು ನಮ್ಮ ವ್ಯವಸ್ಥೆಗಳಿಗೆ ಜನರು ಇವತ್ತು ತಿಳ್ಕೊಳ್ಬೇಕಾಗ್ತದೆ. ನಾವು ಇದನ್ನ ಸರಿಪಡಿಸೋದಕ್ಕೆ ಬಹಳ ಕ್ರಮಗಳು ತಗೊಳ್ಳೋದಕ್ಕೆ ಈಗಾಗಲೇ ನಾವು ಹೆಜ್ಜೆಗಳು ಇಟ್ಟಿದ್ದೇವೆ. ಈಗ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಕೂಡ ಸೊ ವೆರಿ ಇಂಪಾರ್ಟೆಂಟ್ಲಿ ದಿನೇಶ್, ನೀವ್ ಏನ್ ಮಾಡ್ತೀರಿ ಅನ್ನೋದನ್ನ ಕರ್ನಾಟಕ ನೋಡ್ತಾ ಇದೆ. ಜೊತೆಗೆ ಟಿವಿ ನೈನ್ ಕೂಡ ನಿಮ್ಮನ್ನು ಫಾಲೋ ಮಾಡ್ತಾ ಇದೆ. ಏನೇನ್ ಮಾಡ್ತಾ ಇದೀರಿ, ಏನು ಎತ್ತ, ಯಾಕಂದ್ರೆ ಅದನ್ನ ನಾವು ಜನರಿಗೆ ಮುಟ್ಟಿಸುವಂತ ಪ್ರಯತ್ನ ಮಾಡ್ತಾ ಇದೀವಿ. ನಾವು ಏನಾಗ್ತಾ ಇದೀನಿ ಎತ್ತ ಅಂತ ದಯವಿಟ್ಟು ನೋಡಿ. ನಮ್ಮಲ್ಲೂ ಸಹನೆ ಇರಬಾರ್ದು. ಹೌದು ಅದಕ್ಕೋಸ್ಕರ ಬಂದಾಗ ಸಹನೆ ಇರಬಾರ್ದು. ಅದಕ್ಕೋಸ್ಕರ ನೀವು ಮುಲಾಜಿಲ್ದನೆ ಸ್ಟೆಪ್ ಇಡಬೇಕು ಸರ್, ಮುಲಾಜಿಲ್ದನೆ ಸ್ಟೆಪ್ ಇಡಬೇಕು. ಖಂಡಿತ. ಪ್ಲೀಸ್. ಥ್ಯಾಂಕ್ ಯು ವೆರಿ ಮಚ್.